ಕೋಗಿಲು ಲೇಔಟ್ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರಿ, ಸಾಕಷ್ಟು ಮಹಿಳೆಯರ ಜೊತೆ ಮಾಹಿತಿಯನ್ನು ಕೂಡ ಪಡ್ಕೊಂಡ್ರಿ. ಏನು ಹೇಳಿದ್ರು ಮಹಿಳೆಯರು? ತಾವು ಏನಿಲ್ಲ, ಅವರು ನಾನು ಭರವಸೆ ಅಲ್ಲ, ಸರ್ಕಾರ ಆಲ್ರೆಡಿ ಅವರಿಗೆ ಭರವಸೆಯನ್ನು ಕೊಟ್ಟಿದೆ. ನೀವು ನೋಡಿರ್ಬೋದು, ಪತ್ರಿಕೆಗಳಲ್ಲಿ ನೋಡಿರ್ಬೋದು, ನಿನ್ನೆ ಉಪಮುಖ್ಯಮಂತ್ರಿಗಳು ಬಂದಿದ್ದಾರೆ, ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಆಗಿದೆ, ಮತ್ತು ನಮ್ಮ ವಸತಿ ಸಚಿವರು ಎಲ್ಲರೂ ಇದರಲ್ಲಿ ಭಾಗವಹಿಸಿ ಅವರಿಗೆ ಬೇರೆ ಕಡೆ ವ್ಯವಸ್ಥೆಯನ್ನು, ಇಲ್ಲಿ ಯಾರಿಗೆ ದಾಖಲಾತಿಗಳು ಮತ್ತು ಸ್ಥಳೀಯವಾಗಿ ಇರೋವಂಥವರೇ ಎಲ್ಲರಿಗೂ ವ್ಯವಸ್ಥೆ ಆಗಿದೆ. ಅದಲ್ಲದೆ ಮತ್ತು ಇಲ್ಲಿ ಗಂಜಿ ಕೇಂದ್ರಗಳನ್ನು ಸಹ ಒಂದು 2-3 ಕಡೆ ಮಾಡಿದ್ದಾರೆ. ಅವ್ರಿಗೆ ಸ್ನಾನ, ಬೆಳಗ್ಗೆಯಿಂದ ಸಂಜೆವರೆಗೂ ತಿಂಡಿ, ಮತ್ತು NGOಸು ಸಹ ಇನ್ವಾಲ್ವ್ ಆಗಿದೆ, ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿ ಇಲ್ಲಿದ್ದಾರೆ. ಮತ್ತು ಇಲ್ಲೊಂದು ಬಾಣಂತಿ 45 ದಿವಸದ ಒಂದು ಮಗು ಬಾಣಂತಿ ಮತ್ತು 5 ತಿಂಗಳು ಒಂದು ಗರ್ಭಿಣಿ ಇದ್ದಾರೆ ಅಂತ ಹೇಳಿದ್ರು. ಸೊ ಅವರೆಲ್ಲರಿಗೂ ಸಹ ನಮ್ಮ ಆರೋಗ್ಯ ಇಲಾಖೆ ಅಧಿಕಾರಿ ಸ್ಪಂದಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಎಲ್ಲ ಇಲ್ಲಿ ಒಂಚೂರು ಹಠ ಇದೆ ಅವರಿಗೆ. ಇಲ್ಲಿ 25-30 ವರ್ಷಗಳಿಂದ ಇಲ್ಲಿ ಇರೋದಕ್ಕೆ ಅವರು ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇಲ್ಲ. ಬಟ್ ಆದರೆ ಕ್ರಮೇಣ ಅವರೆಲ್ಲರೂ ಖಂಡಿತವಾಗ್ಲೂ ಹೋಗ್ತಾರೆ ಅಂತ ನನಗೆ ಭರವಸೆ ಇದೆ. ಮತ್ತು ನಾನು ಸಹ ಆಲ್ರೆಡಿ ಸರ್ಕಾರಕ್ಕೆ ನಾನು ಪತ್ರವನ್ನು ಬರೆದಿದ್ದೇನೆ. ಮತ್ತು ಇಲ್ಲಿ ಕಂಡಂಥದ್ದನ್ನು ಮತ್ತೆ ನಾನು ಸರ್ಕಾರಕ್ಕೆ ಪತ್ರವನ್ನು ಬರೆದು ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾನು ಖಂಡಿತವಾಗೂ ನಾನು ಪ್ರಯತ್ನ ಮಾಡ್ತೇನೆ. ಸರ್ಕಾರ ಅಲ್ಲ ನೋಡಿ, ಈಗ ಆಲ್ರೆಡಿ ಅವ್ರು ಮಾಡಿದ್ದಾರೆ. ನಾವು ಇದಕ್ಕೆ ಮುಂಚೆನೂ ನಾವು ಬರೆದಿರೋ ಪತ್ರನ ಅಲ್ಲಿ ಮೀಡಿಯಾಗೆ ಹಂಚ್ಕೊಳ್ಳಿ. ನಾವು ಆಲ್ರೆಡಿ ನಾನು ಸರ್ಕಾರಕ್ಕೆ ಬರೆದಿದ್ದೀನಿ. ಯಾಕೆಂದರೆ ಇಲ್ಲಿ ಮಹಿಳೆಯರು ಅಂದರೆ ಎಲ್ಲ ಬಡವರು ಇರೋದ್ರಿಂದ ಅವರಿಗೆ ಪರ್ಯಾಯ ವ್ಯವಸ್ಥೆ, ಅದು ಬಡವರ ಒಂದು ಆಶ್ರಯ ಯೋಜನೆ ಇರ್ಬೋದು, ಬೇರೆ ಯೋಜನೆಗಳಡಿ ಬರುವಂಥ ಮನೆಗಳನ್ನು ಅವರಿಗೆ ಕೊಡುವಂಥದ್ದಾಗಲಿ, ಮತ್ತು ಅವರಿಗೆ ಇಮಿಡಿಯೇಟ್ಲಿ ಊಟ ಮತ್ತು ಮಲ್ಕೊಳ್ಳೋದಕ್ಕೆ ವ್ಯವಸ್ಥೆ, ಅದನ್ನೆಲ್ಲ ಮಾಡಲಿಕ್ಕೆ ನಾನು ಆಲ್ರೆಡಿ ಪತ್ರವನ್ನು ಬರೆದಿದ್ದೆ. ಮತ್ತು ಆಲ್ರೆಡಿ ಎಲ್ಲ ಮಾಡಿ ಸರ್ಕಾರನೂ ಸಹ ಎಲ್ಲ ಮಾಡಿದೆ. ಆಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗೆ, ನಾನು ಈ ಭಾಗದ ಅಧಿಕಾರಿಗೆ ಹೇಳಿದ್ದೇನೆ. ಯಾಕಂದರೆ ತುಂಬ ಮಹಿಳೆಯರು ಇರೋದ್ರಿಂದ ಅವ್ರಿಗೆಲ್ಲರಿಗೂ ಸರ್ಕಾರದ ಯಾವುದಾದ್ರೂ ಯೋಜನೆಗಳು ಅವರಿಗೆ ತಲುಪಬೇಕು ಅಂತಂದರೆ ಅದನ್ನೆಲ್ಲ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದ್ದೀನಿ. ಮತ್ತು ಇಲ್ಲಿ ಎಷ್ಟೋ ಜನ ಗಂಡಂದಿರಿಲ್ಲದೆ ತಾಯಂದಿರು ಕೂಲಿ ನಾಲಿ ಮಾಡಿಕೊಂಡು ಬೀದಿಯಲ್ಲಿ ಮಾರ್ಕೊಂಡಿರೋ ಅಂಥವ್ರಿದ್ದಾರೆ. ಅವ್ರಿಗೆ ಪೋಷಕತ್ವ ಯೋಜನೆ ಮಾಡಿಸ್ಬೋದು. ಸೊ ಹಲವಾರು ಯೋಜನೆಗಳನ್ನು ಈ ಥರ ನಿರ್ಗತಿಕ, ಅಸಹಾಯಕ, ಧ್ವನಿ ಇಲ್ಲದಿರೋ ಅಂಥ ಯಾವ್ಯಾವುದು ಸರ್ಕಾರದ ಯೋಜನೆ ಇದೆ ಅದನ್ನೂ ಸಹ ಮಾಡಿಸ್ಕೊಡಿ ಅಂತ ನಾನು ಹೇಳಿದ್ದೀನಿ. ಮತ್ತು ನಮ್ಮ ಮೊಹಮ್ಮದ್ ಅವರು, ನಮ್ಮ ಜಾಯಿಂಟ್ ಕಮಿಷನರ್ ಇದ್ದಾರೆ, ಅವರು ಸಹ ಒಂದು ಹೆಲ್ಪ್ಲೈನ್ನ ಶೇರ್ ಮಾಡಿದ್ದಾರೆ. ಸೊ ಅವ್ರಿಗೆ ಯಾವುದೇ ಸಮಯಕ್ಕೆ ಏನಾದರೂ ಸಹಾಯ ಬೇಕಂದರೆ ಆ ಹೆಲ್ಪ್ಲೈನ್ಗೆ ಅವರು ಮಾಡಿದರೆ ಇಮಿಡಿಯೇಟ್ಲಿ ಅವ್ರಿಗೆ ಸಹಾಯವನ್ನು ಸಹ ಸರ್ಕಾರ ಒದಗಿಸುತ್ತೆ. ಥ್ಯಾಂಕ್ ಯು.